ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ತನಿಖೆಯ ವೇಳೆ ಬಿಕ್ಲು ಶಿವನನ್ನ ಹತ್ಯೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕಂತಲೇ ಕಾರು ಖರೀದಿಯನ್ನ ಕೂಡ ಮಾಡಿದ್ರು. 2.5 ಲಕ್ಷ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋ ಕಾರೊಂದನ್ನ ಭೈರತಿ ಬಸವರಾಜ್ ಅವರ ಸಂಬಂಧಿ ಖರೀದಿ ಮಾಡಿದ್ರು. ಬಿಕ್ಲುವನ್ನ ಫಾಲೋ ಮಾಡೋದಕ್ಕೆ ಅಂತಾನೆ RD ಅನಿಲ್ ಭೈರತಿ ಬಸವರಾಜ್ ಅವರ ಸಂಬಂಧಿ ಈ ಕಾರನ್ನ ಕೊಡಿಸಿದ್ರು ಆರೋಪಿಗಳಿಗೆ. ಅದೇ ಕಾರಲ್ಲಿ ಬಂದು ಬಿಕ್ಲು ಶಿವವನ್ನ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋ ಕಾರೊಂದನ್ನ ಹತ್ಯೆಯ ಉದ್ದೇಶಕ್ಕಾಗಿಯೇ ಖರೀದಿ ಮಾಡಲಾಗಿತ್ತು. 2.5 ಲಕ್ಷ ರೂಪಾಯಿ ಕೊಟ್ಟು ಆ ಕಾರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಕಾರಲ್ಲಿ ಬಂದು ಬಿಕ್ಲು ಶಿವನನ್ನ ಆತನ ಮನೆಯ ಮುಂಭಾಗ ನಿರ್ದಯವಾಗಿ ಕೊಚ್ಚಿ ಕೊಂದು ಹಾಕಿದ್ದು. ಈ ಕಾರಿಗೆ ಫೈನಾನ್ಸ್ ಮಾಡಿದ್ದು ಅಂದ್ರೆ ಕಾರ್ ತೆಗೆದುಕೊಳ್ಳೋದಕ್ಕೆ ದುಡ್ಡು ಕೊಟ್ಟಿದ್ದು ಯಾರು ಅಂತಂದ್ರೆ ಅನಿಲ್. ಅವರ ಫೋಟೋ ಕೂಡ ನೋಡ್ತಾ ಇದ್ದೀರಿ. ಭೈರತಿ ಬಸವರಾಜ್ ಅವರ ಸಂಬಂಧಿ. ಸೊ ಇದು ಪ್ರೀ ಪ್ಲ್ಯಾಂಡ್ ಮತ್ತು ಕೊಲ್ಲಬೇಕು ಅನ್ನೋದಕ್ಕೆ ವ್ಯವಸ್ಥಿತವಾಗಿ ಸಂಚು ರೂಪಿಸಲಾಗಿತ್ತು. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಅನಿಲಿಗೂ ಇವರಿಗೂ ಏನ್ ಸಂಬಂಧ? ಅನಿಲಿಗೆ ಈ ಕೇಸಲ್ಲಿ ಏನು ಇನ್ವಾಲ್ವ್ಮೆಂಟು? ರಕ್ಷತ್, ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸುಮಾರು 7 ಜನ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಆರೋಪಿಗಳಿಗೆ ಕಾರನ್ನ ಯಾರು ಕೊಟ್ರು ಅನ್ನೋದನ್ನ ನೋಡಿದ್ರೆ ಪೊಲೀಸರ ವಿಚಾರಣೆ ವೇಳೆ ಒಂದಷ್ಟು ಅಂಶಗಳು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. RD ಅನಿಲ್ ಏನಿದ್ದಾನೆ, ಈತ ಕಾರನ್ನ ಕೊಟ್ಟಿದ್ದ, ಸೆಕೆಂಡ್ ಹ್ಯಾಂಡ್ ಕಾರನ್ನ ಪರ್ಚೇಸ್ ಮಾಡಿದ್ದ. ಸುಮಾರು 2.5 ಲಕ್ಷ ರೂಪಾಯಿಯನ್ನ ಕೊಟ್ಟು ಕಾರನ್ನ ಪರ್ಚೇಸ್ ಮಾಡಿ ಬಿಕ್ಲು ಶಿವನನ್ನ ಫಾಲೋ ಮಾಡೋದಕ್ಕೆ ಅಂತ ಹೇಳಿ ಆ ಕಾರನ್ನ ಕೊಟ್ಟಿದ್ದ. ಜೊತೆಗೆ ಆರೋಪಿಗಳು ಬಿಕ್ಲು ಶಿವನನ್ನ ಹತ್ಯೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಕಾರಿನಲ್ಲಿ ಬಂದಿದ್ರು ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕಾರನ್ನ ಯಾರಿಂದ ಪರ್ಚೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅಂದ್ರೆ ಈ ಪ್ರಕರಣಕ್ಕೂ ಮುನ್ನ ಆರೋಪಿಗಳು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅದೇ ಕಾರಿನಲ್ಲಿ ಬಿಕ್ಲು ಶಿವನನ್ನ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಫಾಲೋ ಮಾಡುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಆತನ ಮನೆ ಎಲ್ಲಿದೆ, ಜೊತೆಗೆ ಮನೆಗೆ ಯಾರ್ಯಾರು ಬರ್ತಾ ಇದ್ರು, ಆತ ಎಷ್ಟೊತ್ತಿಗೆ ಹೊರಗಡೆ ಬರ್ತಾ ಇದ್ದ, ಒಂದು ವೇಳೆ ಅಂದ್ರೆ ಆತನ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಎಷ್ಟು ರೂಟ್ಗಳಿವೆ, ಇವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಸ್ಟಡಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಒಟ್ಟು 2 ಅಂದ್ರೆ ಆಟೋ ಶಿವು ಹಾಗೆ ಇನ್ನೊಬ್ಬ ಸ್ಯಾಮ್ಯುಯಲ್ ಏನಿದ್ದಾನೆ, ಇಬ್ಬರನ್ನ ಕೂಡ ಕಿರಣ್ ನೇಮಕ ಮಾಡಿರ್ತಾನೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಏನ್ ಮಾಡ್ತಾನೆ ಬಿಕ್ಲು ಶಿವು ಅನ್ನೋದನ್ನ ನೋಡ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ಒಂದು ಅರೇಂಜ್ಮೆಂಟ್ ಅನ್ನ ಆತ ಮಾಡಿರುವಂಥದ್ದು. ಇಲ್ಲಿ ಇಬ್ಬರು ಏನಿದ್ದಾರೆ ಆರೋಪಿಗಳು, ಅವರು ಒಬ್ರಿಗೊಬ್ರಿಗೆ ಪರಿಚಯ ಇರೋದಿಲ್ಲ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಒಬ್ರು ಸುಳ್ಳು ಹೇಳಿದ್ರು, ಇನ್ನೊಬ್ರು ನಿಜ ಹೇಳ್ತಾರೆ. ಹಾಗಾಗಿ ಬಿಕ್ಲು ಶಿವನ ಚಲನವಲನ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ A1 ಆರೋಪಿ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತನಿಗೂ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈತ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದ. ಜೊತೆಗೆ ಈ ಬಿಕ್ಲು ಶಿವನನ್ನ ಫಾಲೋ ಮಾಡೋರಿಗೆ ದಿನಕ್ಕೆ 1,000 ರೂಪಾಯಿಯನ್ನ ಆತ ಪೇ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.